ಪೇಪರ್ ಲೀಕ್ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ, ವೇದಿಕೆಯನ್ನೇ ಕಿತ್ತೆಸೆದ ಕಾಂಗ್ರೆಸ್ ಮೈತ್ರಿ ಸರ್ಕಾರ. ದೆಹಲಿಯಲ್ಲಿ ದೊಡ್ಡ ವೇದಿಕೆಯನ್ನ ರಚಿಸಿ ತಿಂಗಳುಗಟ್ಟಲೆ ಪ್ರತಿಭಟನೆ ನಡೆಸಿದಂತಹ ಜಿರಳೆಗಳ ಮೇಲೆ ಕೇಂದ್ರ ಸರ್ಕಾರ ಬಲಪ್ರಯೋಗ ಮಾಡಿದೆ. ಪ್ರತಿಭಟನೆಯ ಆಯೋಜಕರ ಮೇಲೆ ರಾಜಕೀಯ ಒತ್ತಡ ಹಾಕಲಾಗಿದೆ ಅಂತ ಕಾಂಗ್ರೆಸ್ ಸಹಿತ ಇಂಡಿ ಒಕ್ಕೂಟದ ಪಕ್ಷಗಳು ಆರೋಪ ಮಾಡಿದ್ವು. ಆದರೆ ವಾಸ್ತವವಾಗಿ ಹಿಂಸಾಚಾರ ಆರಂಭಗೊಂಡ ಬಳಿಕ ಅಷ್ಟೇ ದೆಹಲಿಯಲ್ಲಿ ಲಾಠಿ ಚಾರ್ಜ್ ಅನ್ನು ನಡೆಸಲಾಗಿತ್ತು. ಆದರೆ ಕಾಂಗ್ರೆಸ್ ಜಿಎಂಎಂ ಮೈತ್ರಿ ಸರ್ಕಾರ ಇರುವಂತಹ ಜಾರ್ಖಂಡ್ ನಲ್ಲಿ ಆರಂಭದಲ್ಲೇ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕಲಾಗ್ತಾ ಇದೆ. ಜಾರ್ಖಂಡ್ ಲೋಕಸೇವಾ ಆಯೋಗ, ಜಾರ್ಖಂಡ್ ಸಿಬ್ಬಂದಿ ನೇಮಕ ಆಯೋಗ ನಡೆಸಿರುವಂತಹ ಹಾಗೂ ಇತರೆ ನೇಮಕಾತಿ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಸೇರಿದ ಹಾಗೆ ಇತರೆ ಅಕ್ರಮಗಳು ನಡೆದಿದ್ದು, ಇದರ ವಿರುದ್ಧ ವಿದ್ಯಾರ್ಥಿ ಸಮೂಹ ಕಳೆದ ಒಂದು ವಾರದಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗೆ ಧ್ವನಿಯಾಗಬೇಕಾಗಿದ್ದ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ನೇತೃತ್ವದ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಧರಣಿ ನಡೆಸುವುದಕ್ಕೆ ವಿದ್ಯಾರ್ಥಿ ಸಮೂಹ ನಿರ್ಮಿಸಿದ್ದಂತಹ ತಾತ್ಕಾಲಿಕ ವೇದಿಕೆಗಳನ್ನು ಧ್ವಂಸ ಮಾಡಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು, ಯುವಜನರು ಬೀದಿಗೆ ಬಂದು ಪ್ರತಿಭಟಿಸ್ತಾ ಇದ್ರೂ ಕೂಡ, ಪಂಜಿನ ಮೆರವಣಿಗೆ ನಡೆಸ್ತಾ ಇದ್ರು, ಮಳೆಯಲ್ಲಿ ನೆನೆದು ತಮ್ಮ ಹಕ್ಕೊತ್ತಾಯ ಮಂಡಿಸ್ತಾ ಇದ್ರು ಕೂಡ ಕಾಂಗ್ರೆಸ್ ಪಕ್ಷವಾಗಲಿ, ರಾಹುಲ್ ಗಾಂಧಿ ಅವರಾಗಲಿ, ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದ ಜಿರಳೆಗಳಾಗಲಿ ಯಾರೂ ಕೂಡ ತುಟಿ ಬಿಚ್ಚುತ್ತಾ ಇಲ್ಲ. ಬದಲಾಗಿ ಪ್ರತಿಭಟನೆಯನ್ನು ಹತ್ತಿಕ್ಕುವ ಸಲುವಾಗಿ ವಾಮ ಮಾರ್ಗವನ್ನು ಅನುಸರಿಸ್ತಾ ಇದೆ. ಮೋದಿ ಸರ್ಕಾರದ ವಿರುದ್ಧ ಚೀರಾಡಿದ್ದವರು, ಕೂಗಾಡಿದ್ದವರು ಈಗ ಮೌನವಾಗಿದ್ದಾರೆ. ದುಡ್ಡಿಗಾಗಿ ಜಿರಳೆಗಳ ಪರವಾಗಿ ಧ್ವನಿ ಎತ್ತಿದ್ದ ನಟ ನಟಿಯರು, ಕಲಾವಿದರು ಈಗ ಬಿಲದಲ್ಲಿ ಸೇರಿದ್ದಾರೆಯೇ ಅಂತ ದೇಶದ ಜನತೆ ಕೇಳುತ್ತಾ ಇದ್ದಾರೆ.